ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಬರ್ರಿ, ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ರೊಟ್ಟಿ ಉಪ್ಪಿಟ್ಟು ಮಾಡಕತ್ತೀನಿ ರೀ. ಒಂದು 4 ರೊಟ್ಟಿ ತೊಗೊಂಡಿದ್ದೀನಿ. 4 ರೊಟ್ಟಿ ತೊಗೊಂಡು ಸಣ್ಣಗೆ ಮುರಿದು ಇಟ್ಕೊಂಡಿದ್ದೀನಿ ನೋಡ್ರಿ. ಈ ಥರ ಮುರಿದು ಇಟ್ಕೊಂಡಿದ್ದೀನಿ. ಅದಕ್ಕೆ ಮೇನಾಗಿ ಉಳ್ಳಾಗಡ್ಡಿ, ಒಂದು 2 ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ, 2 ಟೊಮೆಟೊ, ಒಂದು 10-15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವು ಖಾರ ಎಲ್ಲ ಸಪ್ಪಗದವು. ಆಮೇಲೆ ಅರಿಶಿನ, ಶೇಂಗಾದ ಕಾಳು ನೋಡ್ರಿ, ಅವಡ ಸೋಡ ಜಜ್ಜಿಟ್ಕೊಂಡಿದ್ದೀನಿ. ಈ ಥರ ಇರಬೇಕು, ಚೆಂದ ಆಗುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಸಾಸಿವೆ, ಜೊತೆಗೆ ಒಗ್ಗರಣೆ ಹಾಕಲು ಎಣ್ಣೆ. ಬರ್ರಿ, ನಾನು ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ತೋರಿಸ್ತೀನಿ, ನಿಮ್ಮ ಕೂಡ ಶೇರ್ ಮಾಡ್ಕೊತೀನಿ. ಹಾಗೆ ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳು ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಪ್ಲೀಸ್. ದಯವಿಟ್ಟು ನನ್ನ ವಿಡಿಯೋ ಶಾರ್ಟ್ ವಿಡಿಯೋ, ನಾನೇನು ಅಷ್ಟೊಂದು ದೊಡ್ಡ ವಿಡಿಯೋ ಹಾಕಿರಲ್ಲ, ಅಷ್ಟೇ 5-6 ನಿಮಿಷದ ವಿಡಿಯೋಗಳು ಇರ್ತಾವೆ. ಪ್ಲೀಸ್ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ. ನೋಡಿ ಸ್ನೇಹಿತರೆ, ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಎಣ್ಣೆ, ಸ್ವಲ್ಪ ಜಾಸ್ತಿ ಅದನ್ನೇ ಚೆಂದ ಇರುತ್ತೆ. ಅದಕ್ಕೆ ಎಣ್ಣೆ ಕಾದಿದೆ. ಇವಾಗ ಜೀರಿಗೆ, ಸಾಸಿವೆ ಹಾಕ್ಕೊಳ್ಳೋದು. ಇದಕ್ಕೆ ಕರಿಬೇವು ಹಾಕ್ಕೊಳ್ಳೋಣ. ಸ್ವಲ್ಪ ಒಣಗಿದೆ ಕರಿಬೇವು. ಹಸಿ ಕರಿಬೇವು ತೊಗೊಂಬರ್ಬೇಕಂದ್ವಿ, ಅದು ನೆನಪು ಹೋಯ್ತು. ಕೊತ್ತು ಮುಣಿಗಿದ ಮೇಲೆ ಕೀಳಬಾರ್ದಲ್ವಾ, 1-2 ಕಡ್ಡಿ ಹರ್ಕೊಂಬಂದರೆ ಸರಿ ಇರ್ತಿತ್ತು. ಇದಕ್ಕೆ ಉಳ್ಳಾಗಡ್ಡಿ ಹಾಕ್ತೀನಿ ನೋಡಿ. ಇವಾಗ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ. ಭಾಳ ಚೆಂದ ಆಗುತ್ತೆ ಇದು. ಅದರಲ್ಲೂ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು. ರೊಟ್ಟಿ ಜಾಸ್ತಿ ಉಳಿದ್ವು ಅಂದಾಗ ನಾವು ಇದೇ ಥರ ಮಾಡ್ತೀವಿ. ಆದರೆ ನಾನು ಮಾಡೋ ರೀತಿಯೇ ಬೇರೆ ಇತ್ತು. ನಾನು ಪೂರ್ತಿ ಸಣ್ಣಗೆ ಹಾಕ್ಕೊಂಡ್ಬಿಡ್ತೀನಿ, ಪೂರ್ತಿ ಸಣ್ಣಗೆ ಮಾಡ್ತೀನಿ ರೊಟ್ಟಿನ. ಅಂದರೆ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು, ರವೆ ಇರ್ತಲ್ಲ, ರವೆ ಆಕಾರ ಮಾಡಿಬಿಟ್ಟು ಈ ಥರ ಫ್ರೈ ಮಾಡಿಕೊಂಡು ಉಳ್ಳಾಗಡ್ಡಿ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ 1 ಕಪ್ ನೀರು ಹಾಕ್ಕೊಂಡ್ಬಿಟ್ಟು ಅದರೊಳಗೆ ತಿನ್ನೋದ್ಬಿಟ್ಟು ಉಪ್ಪಿಟ್ಟು ಥರ ಮಾಡ್ತೀನಿ. ಅಂದ್ರೆ ನಮ್ಮ ಅತ್ತೆಯರು ಏನು ಹೇಳಿದ್ರು, ನನಗೆ ಆ ಥರ ಹೋಗೋದಿಲ್ಲವ, ನನಗೆ ಆ ಥರ ಬೇಡ, ನಾವು ಹೆಂಗೆ ಮೊದಲಿಂದ ಹಂಗೆ ತಿನ್ಕೋತಾ ಬಂದೀವಿ, ನನಗೆ ಹಂಗೆ ಮಾಡವ ಅಂದ್ರೆ ನಾವು ಉಣ್ತೀನಿ ಅಂತ ಅಂದರು. ಅದಕ್ಕೆ ಅವರಿಗೋಸ್ಕರ ನಾನು ಈ ಥರ ಮಾಡಕತ್ತೀನಿ. ಅದನ್ನೂ ಒಂದಿನ ಮಾಡಿ ತೋರಿಸ್ತೇನೆ ರೀ. ಅವ್ರು ಹಿರಿಯ ಮನುಷ್ಯರಲ್ರಿ, ಮೊದಲು ಅವರೆಲ್ಲ ಹೆಂಗೆ ತಿನ್ಕೊತ ಬಂದ್ರೆ, ಹೆಂಗೆ ಉಣ್ಕೊತ ಬಂದ್ರೆ ಅದೇ ರೀತಿಯೇ ಇಷ್ಟ ಆಗುತ್ತೆ ಅವರಿಗೆ. ಪರವಾಗಿಲ್ಲ, ಅವ್ರದ್ದು ರೀತಿಯೊಳಗೆ ಮಾಡಿದ್ರಾತು ಅಂಥೇಳಿ ಹಂಗೆ ಮಾಡಕತ್ತೀನಿ ನೋಡಿರಿ. ಇದು ಒಂದು ಥರ ನೋಡಿರಿ. ಆಮೇಲೆ ನಾನು ಯಾವಾಗಲೂ ಯಾವ ಥರ ಮಾಡ್ತೀನಿ ಅನ್ನೋದನ್ನು ಅದು ಒಂದು ವಿಡಿಯೋ ಹಾಕ್ತೀನಿ ಅಂತ ಅದನ್ನು ನೋಡಕತ್ತೀರಂತ್ರಿ. ಇವಾಗ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ 2 ಫ್ರೈ ಆಗಲಿ, ಚೆಂದಾಗುತ್ತೆ. ಅಂದರೆ ಇದು ಎಲೆಯಾಗಿರುತ್ತೆ. ನಾನು ಮಿಕ್ಸಿಗೆ ಹಾಕಿಬಿಟ್ಟು ರವೆ ಥರ ಮಾಡೋದು, ನಾವು ಕಾಮನಾಗಿ ಹೆಂಗೆ ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ಥರ ಆಗುತ್ತೆ. ಅಂದ್ರೆ ನಮ್ಮ ಅತ್ತೆಯರಿಗೆ ಹಲ್ಲಿಲ್ಲ, ಅವ್ರು ಇದೇ ಥರ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಚೆಂದಾಗುತ್ತೆ ರೀ ಇದನ್ನ ಕೂಡ. ಇವಾಗ ಟೊಮೆಟೊ ಹಾಕ್ತೀವಿ. ಸ್ವಲ್ಪ ಟೊಮೆಟೊ ಜಾಸ್ತಿ ತೊಗೋಬೇಕು, ಸ್ವಲ್ಪ ಹುಳಿ ಆಗಬೇಕು, ಅಂದ್ರೆ ಚೆಂದಾಗುತ್ತೆ. ಸ್ವಲ್ಪ ಉಳ್ಳಾಗಡ್ಡಿ, ಟೊಮೆಟೊ ಜಾಸ್ತಿ ಹಾಕಿದ್ರೆ ಚೆಂದಾಗುತ್ತೆ ಇದು. ನೋಡಿ ಸ್ನೇಹಿತರೆ, ಇವಾಗ ಕುದೀತಾ ಇದೆ. ಇದಕ್ಕೆ ರೊಟ್ಟಿ ಮುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀವಿ. ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಇದನ್ನು. ಇದು 1 ನಿಮಿಷ, ಜಾಸ್ತಿ ಏನು ಬೇಡ, 1 ನಿಮಿಷ ಅಷ್ಟೇ ಮೇಲೆ ಮುಚ್ಚಿ ಬಿಡಬೇಕು. ಆಮೇಲೆ ಸಾಫ್ಟ್ ಆಗುತ್ತೆ. ಇಷ್ಟೇ ನೋಡಿರಿ. ಇವಾಗ ಮೇಲೆ ಮುಚ್ಚಿಬಿಡ್ತೀನಿ, 1 ನಿಮಿಷ ಬಿಡ್ತೀನಿ. ಹೆಂಗೆ ಹಿಡ್ದಿವಿ ಈಗ ನೋಡಿ ಸ್ನೇಹಿತರೆ. ಇವಾಗ ರೆಡಿ ಆಯ್ತು ನೋಡ್ರಿ. ಇದು ಈ ಥರ ಮಸ್ತಾಗುತ್ತೆ ರೀ ಇದು. ತಿನ್ನೋದಕ್ಕೆ ಸೂಪರಾಗಿರುತ್ತೆ. ರೊಟ್ಟಿ ಉಣ್ಣಕ್ಕೆ, ಬೇರೆ ಯಾವುದಾದ್ರೂ ಉಣ್ಣಕ್ಕೆ ಬೇಜಾರಾಗಿತ್ತು ಅಂದಾಗ, ರೊಟ್ಟಿ ಜಾಸ್ತಿ ಮೇಲೆ ಸ್ಟಾಕ್ ಇದ್ದಾಗ ಈ ಥರ ಮಾಡ್ಕೊಂಡು ತಿಂತೀವಿ ನೋಡಿರಿ ನಾವು. ಇಷ್ಟ ಆದರೆ ಸ್ನೇಹಿತರೆ ನೀವು ಒಂದು ಸಾರಿ ಈ ಥರ ಟ್ರೈ ಮಾಡ್ಬೋದು.
ಸಿಗ್ತೀನಿ ರೀ ಮತ್ತು. ಬನ್ನಿ ಸ್ನೇಹಿತರೆ, ಊಟ ಮಾಡೋಣ. ಇವಾಗ ಊಟದ ಸಮಯ ನೋಡಿರಿ. ರೊಟ್ಟಿ ಉಪ್ಪಿಟ್ಟು, ಆಮೇಲೆ ಮೊಸರು, ಉಳ್ಳಾಗಡ್ಡಿ, ಒಂದು 4 ಪೀಸ್ ಉಳ್ಳಾಗಡ್ಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಮಸ್ತ್ ಆಗುತ್ತೆ ರೀ ಊಟ. ಸೂಪರ್ ಆದ ಊಟ. ನೀವು ಒಂದು ಸರಿ ಮಾಡಿ ತಿಂದು ರುಚಿ ನೋಡಿರಿ ಹೆಂಗಿರುತ್ತೆ ಅಂತ. ಓಕೆ ಸ್ನೇಹಿತರೆ, ನಾನು ಮಾಡಿರುವಂಥ ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡ್ದೇ ನೋಡಿಪ್ಪ, ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿ. ನಾನು ಏನು ಲಾಂಗ್ ವಿಡಿಯೋ ಇರೋದಿಲ್ಲ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ್ರಿ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ, ರುಚಿಯಾದ ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್.